ಹಾಯ್ ನಮಸ್ಕಾರ ರೀ. ನನ್ನ ಚಾನಲ್ ನೋಡಕತ್ತಿರುವ ನಿಮಗೆಲ್ಲರಿಗೆ ನನ್ನ ಚಾನಲ್ಗೆ ಸ್ವಾಗತ ರೀ. ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಬರ್ರಿ. ಮೊದಲಿಗೆ ಕ್ಯಾರೆಟ್ ತೊಳ್ಕೊಂಡು ನಂತರ ಸಣ್ಣಗೆ ಹೆಚ್ಚು ಮಣೇಲಿ ತುರ್ಕೋಬೇಕ್ರಿ. ತರಿಯಾಗಿ ಹಿಂಗೆ ಬರ್ಬೇಕ್ರಿ ತುರಿದಿದ್ದು. ನಂತರ ಅದನ್ನು ಒಂದು ಕಣಾಯಿ ತೊಗೊಂಡು ಅದರೊಳಗೆ ಹಾಕಿ ಹುರ್ಕೋಬೇಕ್ರಿ ಸಣ್ಣಗೆ ಒಲೆ ಇಟ್ಟು ಎಲ್ಲ ನೀರಿನ ಅಂಶ ಹೋಗೋ ಮಟ. ಈ ನೀರಿನ ಅಂಶ ಹೋದ್ಮ್ಯಾಗ ಮತ್ತು ತುಪ್ಪ ಹಚ್ಚಿ ಹುರ್ಕೋಬೇಕ್ರಿ. ತುಪ್ಪ ಹಾಕಿ ಹಿಂಗೆ ಕಲರ್ ಚೇಂಜ್ ಆದ್ಮ್ಯಾಗ ನಮಗೆ ರುಚಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಸಕ್ಕರೆ ಹಾಕೋಬೇಕ್ರಿ. ಈಗೆಲ್ಲ ಸಕ್ಕರೆ ಕರಗ್ತು ನೋಡ್ರಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಒಗ್ಗರಣೆ ಮಾಡ್ಕೋಬೇಕ್ರಿ. ಒಗ್ಗರಣೆಗೆ ಒಂದು ಚಮಚ ತೊಗೊಂಡು ಅದಕ್ಕೆ ತುಪ್ಪ ಹಾಕಿ ಬಿಡ್ಬೇಕ್ರಿ ತುಪ್ಪ ಕರ್ಗೋ ಮಟ. ತುಪ್ಪ ಕರಗಿದ್ಮ್ಯಾಗ ಗೋಡಂಬಿ, ಬಾದಾಮಿ, ಕಸ್ಕಸಿ, ಏಲಕ್ಕಿ ಹಾಕೋಬೇಕ್ರಿ. ಫಸ್ಟಿಗೆ ಗೋಡಂಬಿ ಹಾಕೋಬೇಕ್ರಿ. ಗೋಡಂಬಿ ಜಲ್ದಿ ಕೆಂಪಾಗಂಗಿಲ್ರಿ. ಅದಕ್ಕೆ ಗೋಡಂಬಿ ಹಾಕಿ ಗೋಡಂಬಿ ಕೆಂಪಾದ್ಮ್ಯಾಗ ಈ ಬಾದಾಮಿ ಕೆಂಪಾಗಿಂದ ಗೋಡಂಬಿ ಹಾಕ್ರಿ. ಕಸ್ಕಸಿ ಏಲಕ್ಕಿ ಹಾಕಿ ಹುರ್ಕೋರಿ. ಇವೆಲ್ಲ ಕೆಂಪಾದ್ಮ್ಯಾಗ ನಾವು ಮಾಡಿಟ್ಟಿರ್ತೀವಲ್ರಿ ಕ್ಯಾರೆಟ್ ಹಲ್ವಾ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಹುರ್ಕೊಂಡು ಸಣ್ಣಗೆ ತಿರ್ಗಾಡ್ಕೋಬೇಕ್ರಿ ಎಲ್ಲ ಮಿಕ್ಸ್ ಆಗೋ ಮಟ. ಯಾರ ಮನೆ ಮಂದಿ ಬಂದ್ರೆ ಜಲ್ದಿನ ಆಗುತ್ತೆ ಇದು ಸ್ವೀಟ್. ಆಮ್ಯಾಗ ರುಚಿನೂ ಭಾಳ ಚಂದ ಆಕೈತ್ರಿ. ಹೆಲ್ತಿಗೂ ಒಳ್ಳೇದ್ರಿ. ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿಂದ ಏನಾರು ತೊಂದರೆ ಇದ್ರೆ ಎಲ್ಲ ದೂರ ಆಗತ್ತೆ ರೀ. ಮತ್ತು ಇದು ತುಪ್ಪ ಹಾಕಿವಲ್ರಿ ಅದು ತುಪ್ಪ ಹೋಗೋ ಮಟ್ಟ ಚೆನ್ನಾಗಿ ಹುರ್ಕೋಬೇಕ್ರಿ. ಮತ್ತೊಂದು 5 ನಿಮಿಷ.
ಹಲ್ವಾ ಈ ಥರ ಆದ್ಮ್ಯಾಗ ಸ್ವಲ್ಪ ಹಾಲು ಹಾಕೋಬೇಕ್ರಿ, ಕಾಸು ಆರಿಸಿದ್ದು ಅಂದ್ರೆ ಒಂದು ಅರ್ಧ ಬಟ್ಲ ರೀ. ಹಾಕ್ಕೊಂಡು ಹಾಲೆಲ್ಲ ಬತ್ತು ಮಟ್ಟ ಮತ್ತು ಮಿಕ್ಸ್ ಮಾಡಿಕೊಂಡು ಕುದಿಸ್ಬೇಕ್ರಿ ಸಣ್ಣಗೆ. ಈಗ ನೋಡ್ರಿ ನಮಗೆ ಬೇಕಾದ ಹಲ್ವಾ ರೆಡಿ ಆಯ್ತು. ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೆ ರೆಸಿಪಿಗಳನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ನಾ ಮಾಡಿ ತೋರಿಸ್ತೀನಿ ರೀ. ನೀವು ಮಾಡಿರಿ, ತಿನ್ನಿರಿ. ನನ್ನ ಚಾನಲ್ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ರೀ.